ಈಗ ಮೋದಿ ಮತ್ತು ಟ್ರಂಪ್ ದೋಸ್ತಿ ಯಾವ ಥರ ಅಂತ ನೀವು ಗೊತ್ತಿರ್ಬೋದು. ಅವ್ರು ಪ್ರೆಸಿಡೆಂಟ್ ಆದಾಗ ಕೈ ಹಿಂಗೆ. ಓಕೆ, ಮೊದಲು ಪಾಕಿಸ್ತಾನ, ಒಂದೊಂದೇ ಹೇಳ್ತೀನಿ ನೋಡಿ. ಮೊದಲು ಪಾಕಿಸ್ತಾನಕ್ಕೆ ಶಾಕ್ ಕೊಡ್ತಾರೆ ಡೊನಾಲ್ಡ್ ಟ್ರಂಪ್. ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾರೆ. ಡ್ರಗ್ಸ್ ಮಾರುವವರನ್ನು ಕೂಡ ಉಗ್ರರು ಅಂತ ಪರಿಗಣಿಸ್ತೀನಿ, ಘೋಷಣೆ ಮಾಡ್ತೀನಿ ಅಂತೇಳಿ ಹೇಳ್ತಾರೆ. ಪಾಕಿಸ್ತಾನಕ್ಕೆ ನೀಡುವ ಅನುದಾನವನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ. ಪಾಕಿಸ್ತಾನಕ್ಕೆ ಸಂದೇಶ ಕೊಡ್ತಾರೆ ಡೊನಾಲ್ಡ್ ಟ್ರಂಪ್. ಇನ್ನು ಇಮ್ರಾನ್ ಖಾನ್ ಜೈಲಿನಿಂದ ಹೊರಬರಬಹುದು, ಹಾಗಾಗಿ ಒಂದು ಚಾನ್ಸಸ್ ಇದೆ. ಇನ್ನು ಬಾಂಗ್ಲಾದೇಶಕ್ಕೆ ಏನು? ಬಾಂಗ್ಲಾದೇಶಕ್ಕೆ ಅಂದರೆ ಅಮೇರಿಕ ದೊಡ್ಡಣ್ಣ ನಡೆಯುತ್ತೆ ಅವ್ರದ್ದು. ಡಾನ್ ಬಾಸ್. ಹಂಗಾಮಿ ಪ್ರಧಾನಿ ಯೂನುಸ್ ಅಂದರೆ ಟ್ರಂಪ್ಗೆ ಆಗಲ್ಲ. 2017ರಲ್ಲಿ ಟ್ರಂಪ್ ಸೋಲಿಸಲು ಯೂನುಸ್ ಹರಸಾಹಸ ಪಟ್ಟಿದ್ರು, ಅದು ಗೊತ್ತಿದೆ. ಆದರೆ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದ ಡೊನಾಲ್ಡ್ ಟ್ರಂಪ್. ಗೆದ್ದ ಬಳಿಕ ಟ್ರಂಪ್ ಭೇಟಿಯಾಗಿತ್ತು ಬಾಂಗ್ಲಾ ನಿಯೋಗ. ಅವನಲ್ಲಿ ಯೂನುಸ್ ಅಂದಿದ್ರಂತೆ ಡೊನಾಲ್ಡ್ ಟ್ರಂಪ್. ಎಲ್ಲವನು ಅಂತ ಕೇಳಿದ್ರಂತೆ. ನಮ್ಮ ಡಿ ಕೆ ಕೇಳೋ ಸ್ಟೈಲಲ್ಲಿ ಎಲ್ಲವನು ಅಂತ ಕೇಳಿರ್ಬೋದಾ? ಈಗ ಬಾಂಗ್ಲಾದೇಶದ ಪ್ರಧಾನಿಯಾಗಿರೋ ಯೂನುಸ್ ಪುಕ್ಕು ಶುರುವಾಗಿರುತ್ತೆ. ಈಗ ಚುನಾವಣೆ ವೇಳೆ ಬಾಂಗ್ಲಾ ಹಿಂದೂಗಳ ಬಗ್ಗೆ ಧ್ವನಿ ಎತ್ತಿದ್ರು ಟ್ರಂಪ್ ಕೆಂಗಣ್ಣು ಬೀರಿದರೆ ಯೂನುಸ್ ಕುರ್ಚಿ ಕಥಂ. ಈ ಕಾರಣಕ್ಕಾಗಿ ಭಾರತಕ್ಕೆ ಒಳ್ಳೆಯದು. ಇನ್ನು ಮೋದಿ ಚೀನಾಗೆ ಏನು ಮಾಡ್ತಾ ಇದ್ದಾರೆ, ಟ್ರಂಪ್ ಚೀನಾಕ್ಕೆ ಏನು ಮಾಡ್ತಾ ಇದ್ದಾರೆ? ಚೀನಾಗೆ ಟ್ಯಾಕ್ಸ್ ಬರ ಎಳೆಯಲಿದ್ದಾರೆ ಟ್ರಂಪ್. ಟ್ಯಾರಿಫ್ ಮತ್ತು ಟ್ಯಾಕ್ಸ್ ಹೆಚ್ಚು ಮಾಡ್ತಾರಂತೆ ಟ್ರಂಪ್. ಟ್ಯಾರಿಫ್ ಮತ್ತು ಟ್ಯಾಕ್ಸ್ ಹೆಚ್ಚಿಸಿದರೆ ಚೀನಾಗೆ ತುಂಬ ನಷ್ಟ ಆಗುತ್ತೆ. ಅಮೆರಿಕಾಗೆ ಹೆಚ್ಚೆಚ್ಚು ರಫ್ತು ಮಾಡ್ತಿರೋದೇ ಚೀನಾ. ಇಷ್ಟೆಲ್ಲ ಈಗ ಮೋದಿ ಮತ್ತು ಟ್ರಂಪ್ ದೋಸ್ತಿ ಯಾವ ಥರ ಅಂತ ನೀವು ಗೊತ್ತಿರ್ಬೋದು. ಅವ್ರು ಪ್ರೆಸಿಡೆಂಟ್ ಆದಾಗ ಕೈ ಹಿಂಗೆ. ಓಕೆ, ಮೊದಲು ಪಾಕಿಸ್ತಾನ, ಒಂದೊಂದೇ ಹೇಳ್ತೀನಿ ನೋಡಿ. ಮೊದಲು ಪಾಕಿಸ್ತಾನಕ್ಕೆ ಶಾಕ್ ಕೊಡ್ತಾರೆ ಡೊನಾಲ್ಡ್ ಟ್ರಂಪ್. ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾರೆ. ಡ್ರಗ್ಸ್ ಮಾರುವವರನ್ನು ಕೂಡ ಉಗ್ರರು ಅಂತ ಪರಿಗಣಿಸ್ತೀನಿ, ಘೋಷಣೆ ಮಾಡ್ತೀನಿ ಅಂತೇಳಿ ಹೇಳ್ತಾರೆ. ಪಾಕಿಸ್ತಾನಕ್ಕೆ ನೀಡುವ ಅನುದಾನವನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ. ಪಾಕಿಸ್ತಾನಕ್ಕೆ ಸಂದೇಶ ಕೊಡ್ತಾರೆ ಡೊನಾಲ್ಡ್ ಟ್ರಂಪ್. ಇನ್ನು ಇಮ್ರಾನ್ ಖಾನ್ ಜೈಲಿನಿಂದ ಹೊರಬರಬಹುದು, ಹಾಗಾಗಿ ಒಂದು ಚಾನ್ಸಸ್ ಇದೆ. ಇನ್ನು ಬಾಂಗ್ಲಾದೇಶಕ್ಕೆ ಏನು? ಬಾಂಗ್ಲಾದೇಶಕ್ಕೆ ಅಂದರೆ ಅಮೇರಿಕ ದೊಡ್ಡಣ್ಣ ನಡೆಯುತ್ತೆ ಅವ್ರದ್ದು. ಡಾನ್ ಬಾಸ್. ಹಂಗಾಮಿ ಪ್ರಧಾನಿ ಯೂನುಸ್ ಅಂದರೆ ಟ್ರಂಪ್ಗೆ ಆಗಲ್ಲ. 2017ರಲ್ಲಿ ಟ್ರಂಪ್ ಸೋಲಿಸಲು ಯೂನುಸ್ ಹರಸಾಹಸ ಪಟ್ಟಿದ್ರು, ಅದು ಗೊತ್ತಿದೆ. ಆದರೆ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದ ಡೊನಾಲ್ಡ್ ಟ್ರಂಪ್. ಗೆದ್ದ ಬಳಿಕ ಟ್ರಂಪ್ ಭೇಟಿಯಾಗಿತ್ತು ಬಾಂಗ್ಲಾ ನಿಯೋಗ. ಅವನಲ್ಲಿ ಯೂನುಸ್ ಅಂದಿದ್ರಂತೆ ಡೊನಾಲ್ಡ್ ಟ್ರಂಪ್. ಎಲ್ಲವನು ಅಂತ ಕೇಳಿದ್ರಂತೆ. ನಮ್ಮ ಡಿ ಕೆ ಕೇಳೋ ಸ್ಟೈಲಲ್ಲಿ ಎಲ್ಲವನು ಅಂತ ಕೇಳಿರ್ಬೋದಾ? ಈಗ ಬಾಂಗ್ಲಾದೇಶದ ಪ್ರಧಾನಿಯಾಗಿರೋ ಯೂನುಸ್ ಪುಕ್ಕು ಶುರುವಾಗಿರುತ್ತೆ. ಈಗ ಚುನಾವಣೆ ವೇಳೆ ಬಾಂಗ್ಲಾ ಹಿಂದೂಗಳ ಬಗ್ಗೆ ಧ್ವನಿ ಎತ್ತಿದ್ರು ಟ್ರಂಪ್ ಕೆಂಗಣ್ಣು ಬೀರಿದರೆ ಯೂನುಸ್ ಕುರ್ಚಿ ಕಥಂ. ಈ ಕಾರಣಕ್ಕಾಗಿ ಭಾರತಕ್ಕೆ ಒಳ್ಳೆಯದು. ಇನ್ನು ಮೋದಿ ಚೀನಾಗೆ ಏನು ಮಾಡ್ತಾ ಇದ್ದಾರೆ, ಟ್ರಂಪ್ ಚೀನಾಕ್ಕೆ ಏನು ಮಾಡ್ತಾ ಇದ್ದಾರೆ? ಚೀನಾಗೆ ಟ್ಯಾಕ್ಸ್ ಬರ ಎಳೆಯಲಿದ್ದಾರೆ ಟ್ರಂಪ್. ಟ್ಯಾರಿಫ್ ಮತ್ತು ಟ್ಯಾಕ್ಸ್ ಹೆಚ್ಚು ಮಾಡ್ತಾರಂತೆ ಟ್ರಂಪ್. ಟ್ಯಾರಿಫ್ ಮತ್ತು ಟ್ಯಾಕ್ಸ್ ಹೆಚ್ಚಿಸಿದರೆ ಚೀನಾಗೆ ತುಂಬ ನಷ್ಟ ಆಗುತ್ತೆ. ಅಮೆರಿಕಾಗೆ ಹೆಚ್ಚೆಚ್ಚು ರಫ್ತು ಮಾಡ್ತಿರೋದೇ ಚೀನಾ. ಇಷ್ಟೆಲ್ಲ ಈಗ ಮೋದಿ ಮತ್ತು ಟ್ರಂಪ್ ದೋಸ್ತಿ ಯಾವ ಥರ ಅಂತ ನೀವು ಗೊತ್ತಿರ್ಬೋದು. ಅವ್ರು ಪ್ರೆಸಿಡೆಂಟ್ ಆದಾಗ ಕೈ ಹಿಂಗೆ. ಓಕೆ, ಮೊದಲು ಪಾಕಿಸ್ತಾನ, ಒಂದೊಂದೇ ಹೇಳ್ತೀನಿ ನೋಡಿ. ಮೊದಲು ಪಾಕಿಸ್ತಾನಕ್ಕೆ ಶಾಕ್ ಕೊಡ್ತಾರೆ ಡೊನಾಲ್ಡ್ ಟ್ರಂಪ್. ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾರೆ. ಡ್ರಗ್ಸ್ ಮಾರುವವರನ್ನು ಕೂಡ ಉಗ್ರರು ಅಂತ ಪರಿಗಣಿಸ್ತೀನಿ, ಘೋಷಣೆ ಮಾಡ್ತೀನಿ ಅಂತೇಳಿ ಹೇಳ್ತಾರೆ. ಪಾಕಿಸ್ತಾನಕ್ಕೆ ನೀಡುವ ಅನುದಾನವನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ. ಪಾಕಿಸ್ತಾನಕ್ಕೆ ಸಂದೇಶ ಕೊಡ್ತಾರೆ ಡೊನಾಲ್ಡ್ ಟ್ರಂಪ್. ಇನ್ನು ಇಮ್ರಾನ್ ಖಾನ್ ಜೈಲಿನಿಂದ ಹೊರಬರಬಹುದು, ಹಾಗಾಗಿ ಒಂದು ಚಾನ್ಸಸ್ ಇದೆ. ಇನ್ನು ಬಾಂಗ್ಲಾದೇಶಕ್ಕೆ ಏನು? ಬಾಂಗ್ಲಾದೇಶಕ್ಕೆ ಅಂದರೆ ಅಮೇರಿಕ ದೊಡ್ಡಣ್ಣ ನಡೆಯುತ್ತೆ ಅವ್ರದ್ದು. ಡಾನ್ ಬಾಸ್. ಹಂಗಾಮಿ ಪ್ರಧಾನಿ ಯೂನುಸ್ ಅಂದರೆ ಟ್ರಂಪ್ಗೆ ಆಗಲ್ಲ. 2017ರಲ್ಲಿ ಟ್ರಂಪ್ ಸೋಲಿಸಲು ಯೂನುಸ್ ಹರಸಾಹಸ ಪಟ್ಟಿದ್ರು, ಅದು ಗೊತ್ತಿದೆ. ಆದರೆ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದ ಡೊನಾಲ್ಡ್ ಟ್ರಂಪ್. ಗೆದ್ದ ಬಳಿಕ ಟ್ರಂಪ್ ಭೇಟಿಯಾಗಿತ್ತು ಬಾಂಗ್ಲಾ ನಿಯೋಗ. ಅವನಲ್ಲಿ ಯೂನುಸ್ ಅಂದಿದ್ರಂತೆ ಡೊನಾಲ್ಡ್ ಟ್ರಂಪ್. ಎಲ್ಲವನು ಅಂತ ಕೇಳಿದ್ರಂತೆ. ನಮ್ಮ ಡಿ ಕೆ ಕೇಳೋ ಸ್ಟೈಲಲ್ಲಿ ಎಲ್ಲವನು ಅಂತ ಕೇಳಿರ್ಬೋದಾ?
ಈಗ ಬಾಂಗ್ಲಾದೇಶದ ಪ್ರಧಾನಿಯಾಗಿರೋ ಯೂನುಸ್ ಪುಕ್ಕು 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 ಶುರುವಾಗಿರುತ್ತೆ. ಈಗ ಚುನಾವಣೆ ವೇಳೆ ಬಾಂಗ್ಲಾ ಹಿಂದೂಗಳ ಬಗ್ಗೆ ಧ್ವನಿ ಎತ್ತಿದ್ರು ಟ್ರಂಪ್ ಕೆಂಗಣ್ಣು ಬೀರಿದರೆ ಯೂನುಸ್ ಕುರ್ಚಿ ಕಥಂ. ಈ ಕಾರಣಕ್ಕಾಗಿ ಭಾರತಕ್ಕೆ ಒಳ್ಳೆಯದು. ಇನ್ನು ಮೋದಿ ಚೀನಾಗೆ ಏನು ಮಾಡ್ತಾ ಇದ್ದಾರೆ, ಟ್ರಂಪ್ ಚೀನಾಕ್ಕೆ ಏನು ಮಾಡ್ತಾ ಇದ್ದಾರೆ? ಚೀನಾಗೆ ಟ್ಯಾಕ್ಸ್ ಬರ ಎಳೆಯಲಿದ್ದಾರೆ ಟ್ರಂಪ್. ಟ್ಯಾರಿಫ್ ಮತ್ತು ಟ್ಯಾಕ್ಸ್ ಹೆಚ್ಚು ಮಾಡ್ತಾರಂತೆ ಟ್ರಂಪ್. ಟ್ಯಾರಿಫ್ ಮತ್ತು ಟ್ಯಾಕ್ಸ್ ಹೆಚ್ಚಿಸಿದರೆ ಚೀನಾಗೆ ತುಂಬ ನಷ್ಟ ಆಗುತ್ತೆ. ಅಮೆರಿಕಾಗೆ ಹೆಚ್ಚೆಚ್ಚು ರಫ್ತು ಮಾಡ್ತಿರೋದೇ ಚೀನಾ. ಇಷ್ಟೆಲ್ಲ ಈಗ ಮೋದಿ ಮತ್ತು ಟ್ರಂಪ್ ದೋಸ್ತಿ ಯಾವ ಥರ ಅಂತ ನೀವು ಗೊತ್ತಿರ್ಬೋದು. ಅವ್ರ ಪ್ರೆಸಿಡೆಂಟ್ ಆದಾಗ ಕೈ ಹಿಂಗೆ. ಓಕೆ, ಮೊದಲು ಪಾಕಿಸ್ತಾನ, ಒಂದೊಂದೇ ಹೇಳ್ತೀನಿ ನೋಡಿ. ಮೊದಲು ಪಾಕಿಸ್ತಾನಕ್ಕೆ ಶಾಕ್ ಕೊಡ್ತಾರೆ ಡೊನಾಲ್ಡ್ ಟ್ರಂಪ್. ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾರೆ. ಡ್ರಗ್ಸ್ ಮಾರುವವರನ್ನು ಕೂಡ ಉಗ್ರರು ಅಂತ ಪರಿಗಣಿಸ್ತೀನಿ, ಘೋಷಣೆ ಮಾಡ್ತೀನಿ ಅಂತೇಳಿ ಹೇಳ್ತಾರೆ. ಪಾಕಿಸ್ತಾನಕ್ಕೆ ನೀಡುವ ಅನುದಾನವನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ. ಪಾಕಿಸ್ತಾನಕ್ಕೆ ಸಂದೇಶ ಕೊಡ್ತಾರೆ ಡೊನಾಲ್ಡ್ ಟ್ರಂಪ್. ಇನ್ನು ಇಮ್ರಾನ್ ಖಾನ್ ಜೈಲಿನಿಂದ ಹೊರಬರಬಹುದು, ಹಾಗಾಗಿ ಒಂದು ಚಾನ್ಸಸ್ ಇದೆ. ಇನ್ನು ಬಾಂಗ್ಲಾದೇಶಕ್ಕೆ ಏನು? ಬಾಂಗ್ಲಾದೇಶಕ್ಕೆ ಅಂದರೆ ಅಮೇರಿಕ ದೊಡ್ಡಣ್ಣ ನಡೆಯುತ್ತೆ ಅವ್ರದ್ದು. ಡಾನ್ ಬಾಸ್. ಹಂಗಾಮಿ ಪ್ರಧಾನಿ ಯೂನುಸ್ ಅಂದರೆ ಟ್ರಂಪ್ಗೆ ಆಗಲ್ಲ. 2017ರಲ್ಲಿ ಟ್ರಂಪ್ ಸೋಲಿಸಲು ಯೂನುಸ್ ಹರಸಾಹಸ ಪಟ್ಟಿದ್ರು, ಅದು ಗೊತ್ತಿದೆ. ಆದರೆ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದ ಡೊನಾಲ್ಡ್ ಟ್ರಂಪ್. ಗೆದ್ದ ಬಳಿಕ ಟ್ರಂಪ್ ಭೇಟಿಯಾಗಿತ್ತು ಬಾಂಗ್ಲಾ ನಿಯೋಗ. ಅವನಲ್ಲಿ ಯೂನುಸ್ ಅಂದಿದ್ರಂತೆ ಡೊನಾಲ್ಡ್ ಟ್ರಂಪ್. ಎಲ್ಲವನು ಅಂತ ಕೇಳಿದ್ರಂತೆ. ನಮ್ಮ ಡಿ ಕೆ ಕೇಳೋ ಸ್ಟೈಲಲ್ಲಿ ಎಲ್ಲವನು ಅಂತ ಕೇಳಿರ್ಬೋದಾ? ಈಗ ಬಾಂಗ್ಲಾದೇಶದ ಪ್ರಧಾನಿಯಾಗಿರೋ ಯೂನುಸ್ ಪುಕ್ಕು 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 ಶುರುವಾಗಿರುತ್ತೆ. ಈಗ ಚುನಾವಣೆ ವೇಳೆ ಬಾಂಗ್ಲಾ ಹಿಂದೂಗಳ ಬಗ್ಗೆ ಧ್ವನಿ ಎತ್ತಿದ್ರು ಟ್ರಂಪ್ ಕೆಂಗಣ್ಣು ಬೀರಿದರೆ ಯೂನುಸ್ ಕುರ್ಚಿ ಕಥಂ. ಈ ಕಾರಣಕ್ಕಾಗಿ ಭಾರತಕ್ಕೆ ಒಳ್ಳೆಯದು. ಇನ್ನು ಮೋದಿ ಚೀನಾಗೆ ಏನು ಮಾಡ್ತಾ ಇದ್ದಾರೆ, ಟ್ರಂಪ್ ಚೀನಾಕ್ಕೆ ಏನು ಮಾಡ್ತಾ ಇದ್ದಾರೆ? ಚೀನಾಗೆ ಟ್ಯಾಕ್ಸ್ ಬರ ಎಳೆಯಲಿದ್ದಾರೆ ಟ್ರಂಪ್. ಟ್ಯಾರಿಫ್ ಮತ್ತು ಟ್ಯಾಕ್ಸ್ ಹೆಚ್ಚು ಮಾಡ್ತಾರಂತೆ ಟ್ರಂಪ್. ಟ್ಯಾರಿಫ್ ಮತ್ತು ಟ್ಯಾಕ್ಸ್ ಹೆಚ್ಚಿಸಿದರೆ ಚೀನಾಗೆ ತುಂಬ ನಷ್ಟ ಆಗುತ್ತೆ. ಅಮೆರಿಕಾಗೆ ಹೆಚ್ಚೆಚ್ಚು ರಫ್ತು ಮಾಡ್ತಿರೋದೇ ಚೀನಾ. ಇಷ್ಟೆಲ್ಲ ಈಗ ಮೋದಿ ಮತ್ತು ಟ್ರಂಪ್ ದೋಸ್ತಿ ಯಾವ ಥರ ಅಂತ ನೀವು ಗೊತ್ತಿರ್ಬೋದು. ಅವ್ರ ಪ್ರೆಸಿಡೆಂಟ್ ಆದಾಗ ಕೈ ಹಿಂಗೆ. ಓಕೆ, ಮೊದಲು ಪಾಕಿಸ್ತಾನ, ಒಂದೊಂದೇ ಹೇಳ್ತೀನಿ ನೋಡಿ. ಮೊದಲು ಪಾಕಿಸ್ತಾನಕ್ಕೆ ಶಾಕ್ ಕೊಡ್ತಾರೆ ಡೊನಾಲ್ಡ್ ಟ್ರಂಪ್. ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾರೆ. ಡ್ರಗ್ಸ್ ಮಾರುವವರನ್ನು ಕೂಡ ಉಗ್ರರು ಅಂತ ಪರಿಗಣಿಸ್ತೀನಿ, ಘೋಷಣೆ ಮಾಡ್ತೀನಿ ಅಂತೇಳಿ ಹೇಳ್ತಾರೆ. ಪಾಕಿಸ್ತಾನಕ್ಕೆ ನೀಡುವ ಅನುದಾನವನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ. ಪಾಕಿಸ್ತಾನಕ್ಕೆ ಸಂದೇಶ ಕೊಡ್ತಾರೆ ಡೊನಾಲ್ಡ್ ಟ್ರಂಪ್. ಇನ್ನು ಇಮ್ರಾನ್ ಖಾನ್ ಜೈಲಿನಿಂದ ಹೊರಬರಬಹುದು, ಹಾಗಾಗಿ ಒಂದು ಚಾನ್ಸಸ್ ಇದೆ. ಇನ್ನು ಬಾಂಗ್ಲಾದೇಶಕ್ಕೆ ಏನು? ಬಾಂಗ್ಲಾದೇಶಕ್ಕೆ ಅಂದರೆ ಅಮೇರಿಕ ದೊಡ್ಡಣ್ಣ ನಡೆಯುತ್ತೆ ಅವ್ರದ್ದು. ಡಾನ್ ಬಾಸ್. ಹಂಗಾಮಿ ಪ್ರಧಾನಿ ಯೂನುಸ್ ಅಂದರೆ ಟ್ರಂಪ್ಗೆ ಆಗಲ್ಲ. 2017ರಲ್ಲಿ ಟ್ರಂಪ್ ಸೋಲಿಸಲು ಯೂನುಸ್ ಹರಸಾಹಸ ಪಟ್ಟಿದ್ರು, ಅದು ಗೊತ್ತಿದೆ. ಆದರೆ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದ ಡೊನಾಲ್ಡ್ ಟ್ರಂಪ್. ಗೆದ್ದ ಬಳಿಕ ಟ್ರಂಪ್ ಭೇಟಿಯಾಗಿತ್ತು ಬಾಂಗ್ಲಾ ನಿಯೋಗ. ಅವನಲ್ಲಿ ಯೂನುಸ್ ಅಂದಿದ್ರಂತೆ ಡೊನಾಲ್ಡ್ ಟ್ರಂಪ್. ಎಲ್ಲವನು ಅಂತ ಕೇಳಿದ್ರಂತೆ. ನಮ್ಮ ಡಿ ಕೆ ಕೇಳೋ ಸ್ಟೈಲಲ್ಲಿ ಎಲ್ಲವನು ಅಂತ ಕೇಳಿರ್ಬೋದಾ? ಈಗ ಬಾಂಗ್ಲಾದೇಶದ ಪ್ರಧಾನಿಯಾಗಿರೋ ಯೂನುಸ್ ಪುಕ್ಕು 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 ಶುರುವಾಗಿರುತ್ತೆ. ಈಗ ಚುನಾವಣೆ ವೇಳೆ ಬಾಂಗ್ಲಾ ಹಿಂದೂಗಳ ಬಗ್ಗೆ ಧ್ವನಿ ಎತ್ತಿದ್ರು ಟ್ರಂಪ್ ಕೆಂಗಣ್ಣು ಬೀರಿದರೆ ಯೂನುಸ್ ಕುರ್ಚಿ ಕಥಂ. ಈ ಕಾರಣಕ್ಕಾಗಿ ಭಾರತಕ್ಕೆ ಒಳ್ಳೆಯದು. ಇನ್ನು ಮೋದಿ ಚೀನಾಗೆ ಏನು ಮಾಡ್ತಾ ಇದ್ದಾರೆ, ಟ್ರಂಪ್ ಚೀನಾಕ್ಕೆ ಏನು ಮಾಡ್ತಾ ಇದ್ದಾರೆ? ಚೀನಾಗೆ ಟ್ಯಾಕ್ಸ್ ಬರ ಎಳೆಯಲಿದ್ದಾರೆ ಟ್ರಂಪ್. ಟ್ಯಾರಿಫ್ ಮತ್ತು ಟ್ಯಾಕ್ಸ್ ಹೆಚ್ಚು ಮಾಡ್ತಾರಂತೆ ಟ್ರಂಪ್. ಟ್ಯಾರಿಫ್ ಮತ್ತು ಟ್ಯಾಕ್ಸ್ ಹೆಚ್ಚಿಸಿದರೆ ಚೀನಾಗೆ ತುಂಬ ನಷ್ಟ ಆಗುತ್ತೆ. ಅಮೆರಿಕಾಗೆ ಹೆಚ್ಚೆಚ್ಚು ರಫ್ತು ಮಾಡ್ತಿರೋದೇ ಚೀನಾ. ಇಷ್ಟೆಲ್ಲ